ಮಧುರೈ ದೇಗುಲದ ದೀಪೋತ್ಸವ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಜಾ ಆಗಿದೆ. ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಮಧುರೈ ದೇಗುಲದ ದೀಪೋತ್ಸವ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಜಾ ಆಗಿದೆ. ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ಸ್ಟಾಲಿನ್ ಸರ್ಕಾರದ ಅರ್ಜಿಯನ್ನು ವಜಾಗೊಳಿಸಿದೆ ನ್ಯಾಯಾಲಯ. ದೀಪೋತ್ಸವ ವಿಚಾರದಲ್ಲಿ ಹಿಂದೂಗಳಿಗೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಸ್ಟಾಲಿನ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ದೀಪೋತ್ಸವಕ್ಕೆ ಅಸ್ತು ಕಾನೂನು ಹೋರಾಟವನ್ನ ಮುಂದುವರಿಸಲಿದೆ ತಮಿಳುನಾಡು ಸರ್ಕಾರ. ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಕಾರ್ತಿಕ ದೀಪೋತ್ಸವ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನೋಡಿ ಹಿಂದೂಗಳಿಗೆ ಸಂದಿದೆ ಜಯ. ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ಸ್ಟಾಲಿನ್ ಸರ್ಕಾರದ ಅರ್ಜಿಯನ್ನ ವಜಾಗೊಳಿಸಿದೆ ಇವತ್ತು ನ್ಯಾಯಾಲಯ. ದೀಪೋತ್ಸವ ವಿಚಾರದಲ್ಲಿ ಹಿಂದೂಗಳಿಗೆ ಇವತ್ತು ಅತಿ ದೊಡ್ಡ ಜಯ ಸಿಕ್ಕಿದೆ. ಜೊತೆಗೆ ಸ್ಟಾಲಿನ್ ಸರ್ಕಾರಕ್ಕೆ ಭಾರಿ ಮುಖಭಂಗವನ್ನ ಮಾಡಿದೆ. ದೀಪೋತ್ಸವಕ್ಕೆ ಅಸ್ತು ಅಂತ ಹೇಳಿದೆ ನ್ಯಾಯಾಲಯ. ಕಾನೂನು ಹೋರಾಟವನ್ನ ಮುಂದುವರಿಸಲಿದೆ ತಮಿಳುನಾಡು ಸರ್ಕಾರ. ಬೆಟ್ಟದ ತಪ್ಪಲಿನಲ್ಲಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇನ್ನು ಕಾರ್ತಿಕ ದೀಪೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹಿಂದೂಗಳಿಗೆ ಸಂದಿದೆ ಜಯ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತಹ ಅರುಣ್. ಅರುಣ್, ಇವತ್ತು ಒಂದು ರೀತಿಯಾಗಿ ಕಾರ್ತಿಕ ದೀಪೋತ್ಸವ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂಗಳಿಗೆ ಅತಿ ದೊಡ್ಡ ಅಂದ್ರೆ ಜಯ ಸಿಕ್ಕಿರುವಂಥದ್ದು ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ ಈ ವಿಚಾರ ಸಂಬಂಧ? ನಮ್ಮ ದೇಶದಲ್ಲಿ ಇನ್ನೂ ನ್ಯಾಯ, ನೀತಿ, ಧರ್ಮ ಉಳಿದುಕೊಂಡಿದೆ ಅನ್ನೋದು ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ. ನಿಜ, ಜಾತ್ಯತೀತತೆ ಅಂದರೆ ಕೇವಲ ಯಾವುದೋ ಒಂದು ಧರ್ಮವನ್ನು ತುಷ್ಟೀಕರಣ ಮಾಡೋದು, ಯಾವುದೋ ಒಂದು ಧರ್ಮದವ್ರನ್ನ ಓಲೈಸೋದಷ್ಟೇ ಜಾತ್ಯತೀತತೆ ಅಲ್ಲ. ಎಲ್ಲ ಧರ್ಮೀಯರನ್ನು ಸಮಾನವಾಗಿ ನೋಡುವಂಥದ್ದೇ ನಿಜವಾದಂಥ ಧರ್ಮ ನಿರಪೇಕ್ಷತೆ ಅನ್ನೋದನ್ನು ಇವತ್ತು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇದಾಗಿದ್ದಾದರೂ ಏನು, ತಮಿಳುನಾಡಿನ ಮಧುರೈ ಸಮೀಪ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನಿದೆ, ಅಲ್ಲಿ ಪಕ್ಕದಲ್ಲೇ ತಿರುಪಾರಕುಂದ್ರಂ ಅನ್ನುವಂಥ ಹೆಸರಿನ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ದೀಪಸ್ತಂಭ, ಪುರಾತನವಾದಂಥ ದೀಪಸ್ತಂಭ ಇದೆ. ಈ ದೀಪಸ್ತಂಭದಲ್ಲಿ ಪ್ರತಿ ಕಾರ್ತೀಕ ಮಾಸದಲ್ಲಿ ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ ಬರುವಂಥ ಕಾರ್ತೀಕ ಮಾಸದಲ್ಲಿ ಈ ಒಂದು ದೀಪಸ್ತಂಭದ ಮೇಲೆ ದೀಪವನ್ನು ಹಚ್ಚುವಂಥ ಒಂದು ಸಂಪ್ರದಾಯವನ್ನು ಶತಶತಮಾನಗಳಿಂದ, ಯಾವಾಗಿಂದ ಶುರುವಾಯಿತೋ ಗೊತ್ತಿಲ್ಲ, ಶತಶತಮಾನಗಳಿಂದ ಆಚರಿಸ್ಕೊಂಡು ಬರಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಅದೇ ತಿರುಪಾರಕುಂದ್ರಂ ಬೆಟ್ಟದ ಪಕ್ಕದಲ್ಲೇ ಅದೇ ಪ್ರದೇಶದಲ್ಲಿ ಯಾವುದೋ ಒಂದು ದರ್ಗಾ ಬರುತ್ತೆ, ದರ್ಗಾ ಕ್ರಿಯೇಟ್ ಆಗುತ್ತೆ. ಆ ದರ್ಗಾಗೆ ತೊಂದರೆಯಾಗುತ್ತೆ ಅನ್ನುವಂಥ ನೆಪವನ್ನು ಇಟ್ಕೊಂಡು ತಮಿಳುನಾಡಿನಲ್ಲಿ ಆಡಳಿತ ನಡೆಸ್ತಾ ಇರುವಂಥ DMK ಸರ್ಕಾರ ಈ ತಿರುಪಾರಕುಂದ್ರಂ ಬೆಟ್ಟದ ಮೇಲೆ ಕಾರ್ತಿಕ ದೀಪೋತ್ಸವವನ್ನು ಮಾಡಬಾರ್ದು ಅಂತ ಹೇಳಿ ಆದೇಶವನ್ನು ಕೊಡುತ್ತೆ. ನೀವು ಅಲ್ಲಿ ದೀಪ ಹಚ್ಚೋದಕ್ಕೆ ಬದಲಾಗಿ ಬೆಟ್ಟದ ಬುಡಭಾಗದಲ್ಲಿರುವಂಥ ದೇವಸ್ಥಾನದ ಸಮೀಪ ಇರುವಂಥ ಉಚಿಪಿಳ್ಳಿಯಾರ್ ಮಂಟಪ ಏನಿದೆ, ಉಚಿಪಿಳ್ಳಿಯಾರ್ ಮಂಟಪದಲ್ಲೇ ನೀವು ದೀಪೋತ್ಸವವನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಆದೇಶವನ್ನು ಕೊಡುತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ದೀಪವನ್ನು ಹಚ್ಚಿದ್ರೆ ದರ್ಗಾಗೆ ಯಾವ ರೀತಿ ತೊಂದರೆ ಆಗುತ್ತೆ? ಜನ ಪ್ರಶ್ನೆ ಮಾಡಿದ್ರೆ DMK ಸರ್ಕಾರ ಅದನ್ನು ಕೇಳೋದಿಲ್ಲ. ಜನ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೈಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಹೈಕೋರ್ಟ್, ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದಂತಹ GR ಸ್ವಾಮಿನಾಥನ್ ಅವರು ಆ ಕಾರ್ತಿಕ ದೀಪೋತ್ಸವವನ್ನು ತಿರುಪಾರಕುಂದ್ರಂ ಬೆಟ್ಟದ ಮೇಲಿರುವಂಥ ಆ ಒಂದು ದೀಪ ಸ್ತಂಭ ಏನಿದೆ ಅದರ ಮೇಲೆ ಮಾಡಬೇಕು ಅಂಥೇಳಿ ಅವರು ಆದೇಶವನ್ನು ಕೊಡ್ತಾರೆ, ತೀರ್ಪನ್ನು ಕೊಡ್ತಾರೆ. ಆದರೆ DMK ಸರ್ಕಾರ ಆ ತೀರ್ಪನ್ನು, ಆದೇಶವನ್ನು ಉಲ್ಲಂಘಿಸುತ್ತೆ. ಬದಲಾಗಿ ಬೆಟ್ಟದ ಬುಡದಲ್ಲಿರುವಂಥ ಮಂಟಪದಲ್ಲೇ ದೀಪೋತ್ಸವ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಆದೇಶ ಮಾಡಿ ಆ ದೀಪೋತ್ಸವಕ್ಕೂ ಕೂಡ ಅಡ್ಡಿ ಮಾಡ್ತಾರೆ. ಇದರ ವಿರುದ್ಧ ಸಹಜವಾಗಿಯೇ ದೇವಸ್ಥಾನದ ಆಡಳಿತ ಮಂಡಳಿಯವರು ಸುಪ್ರೀಂ ಕೋರ್ಟ್ಗೆ ಕೂಡ ಮೇಲ್ಮನವಿ ಸಲ್ಲಿಸಿದ್ರು. ಈಗ ಆ ನ್ಯಾಯಮೂರ್ತಿಯವರನ್ನ ಪದಚ್ಯುತಗೊಳಿಸಬೇಕು ಅಂತ ಹೇಳಿ ಇಂಡಿಯಾ ಒಕ್ಕೂಟದವರು ಸಂಸತ್ತಿನಲ್ಲಿ ವಾಗ್ದಂಡನೆಗೂ ಕೂಡ ನಿರ್ಣಯವನ್ನು ಅಂಗೀಕರಿಸಿ ಅಂತ ಹೇಳಿ ಪ್ರಸ್ತಾವನೆಯನ್ನು 120 ಜನ ಸೈನ್ ಮಾಡಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಈಗ ಅವೆಲ್ಲವಕ್ಕೂ ಸುಪ್ರೀಂ ಕೋರ್ಟ್ನ ಇಂದಿನ ತೀರ್ಪು ಸರಿಯಾದಂಥ ಹೊಡೆತ ಕೊಟ್ಟಿದೆ. ಇನ್ನು ಈ ದೇಶದಲ್ಲಿ ನಿಮ್ಮ ತುಷ್ಟೀಕರಣ ನೀತಿಗಳು, ಅವೈಜ್ಞಾನಿಕವಾದಂಥ ಹೇಳಿಕೆಗಳು, ಇಷ್ಟ ಬಂದಂತೆ ನಡ್ಕೊಳ್ಳೋದು ಇದ್ಯಾವುದಕ್ಕೂ ಅವಕಾಶ ಇಲ್ಲ.
ಸರ್ವಧರ್ಮ ಸಮನ್ವತೆಯನ್ನ ನಿಜವಾದ ಅರ್ಥದಲ್ಲಿ ಸಾಧಿಸಿ ಅನ್ನುವಂತ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಕುಸುಮಾ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.